ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ LIC ಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. LIC ಹೌಸಿಂಗ್ ಫೈನಾನ್ಸ್ ಅವರು ಕರೆದಿದ್ದಾರೆ. ಸೊ ಅಪ್ರೆಂಟಿಸ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. 192 ಪೋಸ್ಟ್ ಗಳಿದಾವೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಫಿಮೇಲ್ ಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಇದಕ್ಕೆ ಏನೇನು ಕ್ವಾಲಿಫಿಕೇಶನ್ ಮಾಡಿರಬೇಕು, ಯಾವತ್ತು ಲಾಸ್ಟ್ ಡೇಟು, ಏನ್ ಸ್ಯಾಲರಿ ಇರುತ್ತೆ, ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ನೀವೇನಾದ್ರೂ ನಾವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಲ್ಲಿ ಕರೆದಿರುವಂತದ್ದು LIC HFL 192 ಅಪ್ರೆಂಟಿಸ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 22 ಸೆಪ್ಟೆಂಬರ್ 2025 ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ನೋಡೋದಾದ್ರೆ ಪೋಸ್ಟ್ ನೇಮ್ ಬಂದು ಅಪ್ರೆಂಟಿಸ್, ಟೋಟಲ್ ವೇಕೆನ್ಸೀಸ್ 192, ಸ್ಯಾಲರಿ ಒಂದು 12,000 ಪರ್ ಮಂತ್ ಇರುತ್ತೆ, ಪ್ಲಸ್ ಅಲೋವೆನ್ಸ್ ಎಲ್ಲ ಇರುತ್ತೆ. ಸೊ ಸ್ಯಾಲರಿ ಲೊಕೇಶನ್, ಜಾಬ್ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಅಕ್ರಾಸ್ ಇಂಡಿಯಾದಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ನೋಡಿ, ಪೋಸ್ಟ್ ನೇಮು ಅಪ್ರೆಂಟಿಸ್, ನಂಬರ್ ಆಫ್ ವೇಕೆನ್ಸೀಸ್ 192. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ LIC ಹೌಸಿಂಗ್ ಫೈನಾನ್ಸ್ ಅಪ್ರೆಂಟಿಸ್ 2025ಗೆ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಆಗಿರಬೇಕು. ಸೊ ಕಂಪ್ಲೀಟೆಡ್ ಆನ್ ಆರ್ ಆಫ್ಟರ್ 1st September 2021 ಅಂಡ್ ಬಿಫೋರ್ 1st September 2025. ಇಷ್ಟರಲ್ಲಿ 4 ವರ್ಷ ಹಿಂದ್ಗಡೆ ಯಾರ್ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ 2021 ಇಂದ ಹಿಡಿದು 25 ವರ್ಗುನು ಯಾರ್ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಆ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಫಿಲ್ ದ ಅಬೋವ್ ಡೇಟ್ ಕ್ರೈಟೀರಿಯಾ ಫಾರ್ ಡಿಗ್ರಿ ಕಂಪ್ಲೀಷನ್ ಕ್ಯಾನ್ ಅಪ್ಲೈ. ಓಕೆನಾ. ಸೊ ನೋಡಿ, ಇಲ್ಲಿ ಕೊಟ್ಟಿರೋದೇನು ಅಂದ್ರೆ ಈ ಒಂದು ಡೇಟಿನ ಅಕಾರ್ಡಿಂಗ್ ಈ ಒಂದು 1 September 2021 ಇಂದ ಹಿಡಿದು 1 September 2025 ವರ್ಗೂ ಏನು ಈ ರೇಂಜ್ ಅಲ್ಲಿ ಪಾಸ್ ಆಗಿದ್ದೀರಾ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಏಜ್ ಲಿಮಿಟ್ ನೋಡೋದಾದ್ರೆ 20 ರಿಂದ 25 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. SC ST OBC ಮತ್ತೆ PWD ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸ್ಯಾಲರಿ ಬಂದು ನಿಮ್ಗೆ ಮಂತ್ಲಿ ಸ್ಟೈಫಂಡ್ ಇರುತ್ತೆ 12,000 ಡ್ಯೂರಿಂಗ್ ದ ಅಪ್ರೆಂಟಿಸ್ ಪೀರಿಯಡ್. ಆಲ್ದೋ ದ ಟ್ರೈನಿಂಗ್ ಬೇಸ್ಡ್ ರೋಲ್ ಕ್ಯಾಂಡಿಡೇಟ್ಸ್ ಗೇನ್ ಇಮೆನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ವಿತ್ LIC ಹೌಸಿಂಗ್ ಫೈನಾನ್ಸ್. ಓಕೆನಾ. ಸೊ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್ OBC ಕ್ಯಾಂಡಿಡೇಟ್ಸ್ಗೆ 944 ರೂಪಾಯಿ ಇದೆ. SC ST ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 708 ರೂಪಾಯಿ ಇದೆ. PWD ಕ್ಯಾಂಡಿಡೇಟ್ಸ್ಗೆ 472 ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು ನೀವಿಷ್ಟು ಫೀ ಪೇಮೆಂಟ್ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗುತ್ತೆ ಸ್ನೇಹಿತರೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟೆಡ್ ಬೈ ದ BFSI ಸೆಕ್ಟರ್ ಕೌನ್ಸಿಲ್, ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡ್ತಾರೆ ಎಂಟ್ರೆನ್ಸ್ ಎಕ್ಸಾಮು. ಅದನ್ನ ಪಾಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಆಗ್ತೀರಾ. ಅದಾದ ಫೈನಲ್ ಅಲಾಟ್ಮೆಂಟ್ ಆಗುತ್ತೆ ಯಾವ್ಯಾವ ಬ್ರಾಂಚ್ಗೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಬ್ರಾಂಚು ರ್ಯಾಂಡಮ್ ಆಗಿ ಅಲಾಟ್ ಆಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಇದೆ, ಕರ್ನಾಟಕದಲ್ಲೂ ಇದಾವೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಇದ್ರದ್ದು ನೋಡಿ, ಲಾಸ್ಟ್ ಡೇಟ್ ಬಂದು 22/9/2025. ಫೀ ಪೇ ಮಾಡೋದಕ್ಕೆ 24/9/2025. ಎಂಟ್ರೆನ್ಸ್ ಎಕ್ಸಾಮು 1/10/2025 ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಫೋಟೋ, ಸಿಗ್ನೇಚರ್, ಮತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಇದಿಷ್ಟು ಇರ್ಬೇಕಾಗಿರುತ್ತೆ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ PWD ಸರ್ಟಿಫಿಕೇಟ್ ಮತ್ತೆ ಯಾವ್ದಾದ್ರು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇತ್ತು ಅಂದ್ರೆ ಅದು. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ. ಅಪ್ಲೈ ಆನ್ಲೈನ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕೂಡ ಇದೆ, ನಾನೇನು ನಿಮಗೆ ತಿಳಿಸ್ಕೊಡಿದ್ದೀನಿ ಅದೇ ಇರೋದು. ಸೊ ಕಂಪ್ಲೀಟ್ ಆಗಿ ನೋಡ್ಬೋದಾಗಿರುತ್ತೆ. LIC ಹೌಸಿಂಗ್ ಫೈನಾನ್ಸ್ ಅಪ್ರೆಂಟಿಸ್ ಪ್ರೋಗ್ರಾಮ್ 4 ಅಡ್ವರ್ಟೈಸ್. ಓಕೆನಾ. ಸೊ ನೋಡಿ, ಅಪ್ರೆಂಟಿಸ್ ಡೀಟೇಲ್ಸ್ ನೋಡಿ. ನಂಬರ್ ಆಫ್ ಅಪ್ರೆಂಟಿಸಸ್ 192, 12 ಮಂತ್ ಪೀರಿಯಡ್ ಇರುತ್ತೆ. 1 November ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಬಿಟ್ಕೊಟ್ಟಿದ್ದಾರೆ. 12,000 ರೂಪಾಯಿ ಸ್ಟೈಫಂಡ್ ಇರುತ್ತೆ. ಸೊ 20 ರಿಂದ 25 ವರ್ಷದ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್, ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅವ್ರು ಅಪ್ಲೈ ಮಾಡಬಾರ್ದು, ಅವ್ರು ರಿಜೆಕ್ಟ್ ಆಗ್ತೀರಾ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡಿ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ. ಫಸ್ಟ್ ಅಪ್ಲಿಕೇಶನ್ಸ್ ವಿಲ್ ಬಿ ಇನ್ವೈಟೆಡ್. ಆಮೇಲೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ನೋ ಅದರ್ ಮೋಡ್ ಅದರ್ ದೆನ್ ದ
ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಗೌರ್ಮೆಂಟ್ nats.education.gov.in ಅಲ್ಲಿ ಹೋಗಿ ಸ್ಟೂಡೆಂಟ್ ರಿಜಿಸ್ಟರ್ ಅವ್ರ ಲಾಗಿನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಅದಾನಂತರ ಮ್ಯಾನ್ಯುಯಲ್ ಬೇಕು ಅಂದ್ರೆ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಮ್ಯಾನ್ಯುಯಲ್ ಇದೆ ಸ್ನೇಹಿತರೆ. ಓಕೆನಾ, ಯೂಸರ್ ಮ್ಯಾನ್ಯುಯಲ್ ಅದನ್ನ ನೋಡಬಹುದು. ಅದಾನಂತರ ಅದರಲ್ಲಿ LIC HFL ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸರ್ಚ್ ಮಾಡ್ಕೊಂಡಿದ ತಕ್ಷಣ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಕೊಡ್ಬೇಕಾಗುತ್ತೆ. ಆಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಸಕ್ಸಸ್ಫುಲಿ ಫಾರ್ ದ ಅಪ್ರೆಂಟಿಸ್ ಆಪರ್ಚುನಿಟಿ NATS ವಿಲ್ ರಿಸೀವ್ ಎನ್ ಇಮೇಲ್ ಫ್ರಮ್ BFSI SSC. ಓಕೆನಾ, ಸೊ ಈ ಒಂದು ಅಡ್ರೆಸ್ ಇಂದ, ಈ ಒಂದು ಇಮೇಲ್ ಐಡಿ ಇಂದ ನಿಮ್ಗೆ ಒಂದು ಇಮೇಲ್ ಬರುತ್ತೆ. ಸೊ ಆ ಇಮೇಲ್ ಪ್ರಕಾರ ನೀವು ಅಪ್ಲಿಕೇಶನ್ ಫೀ ಪೇ ಮಾಡಬೇಕು, ಮತ್ತೆ ಯಾವ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೋಬೇಕು ಎಕ್ಸಾಮ್ ಸೆಂಟರ್ಗೆ. ಓಕೆನಾ, ಸೊ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 100 ಮಲ್ಟಿಪಲ್ ಕ್ವಶನ್ಸ್ ಇರುತ್ತೆ. ಬೇಸಿಕ್ ಬ್ಯಾಂಕಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಡಿಜಿಟಲ್, ರೀಸನಿಂಗ್, ಕಂಪ್ಯೂಟರ್ ಲಿಟರಸಿ, ಇಂಗ್ಲಿಷ್ ಕೇಳ್ತಾರೆ. ಓಕೆನಾ, ಸೊ ಎಕ್ಸಾಮ್ ಬಂದು 60 ನಿಮಿಷದ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಪ್ಯಾಟರ್ನ್ ಆನ್ಲೈನ್ ಮುಖಾಂತರದಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಆನ್ಲೈನ್ ಪ್ರೊಟೆಕ್ಟೆಡ್ ಟು ಬಿ ಗಿವನ್ ಬೈ ಕ್ಯಾಂಡಿಡೇಟ್ಸ್ ಫ್ರಮ್ ದೇರ್ ಹೋಮ್ ಬಟ್ ಇನ್ ಅಬ್ಸಲ್ಯೂಟ್ ಪ್ರೈವಸಿ ಯೂಸಿಂಗ್ ದೇರ್ ಸ್ಮಾರ್ಟ್ಫೋನ್ ವಿತ್ ಫ್ರಂಟ್ ಕ್ಯಾಮ್ರಾ. ಓಕೆನಾ, ಸೊ ಅಂದ್ರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೀವು ಎಕ್ಸಾಮ್ ನ ಬರಿಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅದು. ಓಕೆನಾ, ಸೊ ಎಕ್ಸಾಮ್ ಫೀಸ್ ಕೂಡ ಇದೆ 944 ಮತ್ತೆ 708 472. ಅದಾದ ನಂತರ ನೀವು LIC ಹೌಸಿಂಗ್ ಫೈನಾನ್ಸ್ ಅವ್ರದ್ದು ನೋಡೋದಾದ್ರೆ ವಿಂಡೋ 2 ಸೆಪ್ಟೆಂಬರ್ ಇಂದ ಹಿಡಿದು 22 ಸೆಪ್ಟೆಂಬರ್ ವರೆಗೂ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಾದ ನಂತರ ನೀವು ಫೀ ಪೇ ಮಾಡೋದಕ್ಕೆ 24ರವರೆಗೂ ಬಿಟ್ಟಿದ್ದಾರೆ. ಮತ್ತೆ 1 ಅಕ್ಟೋಬರ್ಗೆ ಎಕ್ಸಾಮ್ ಇರುತ್ತೆ. ಮತ್ತೆ 8 ಅಕ್ಟೋಬರ್ಗೆ 8 ಇಂದ 14ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಮತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಲಾಸ್ಟ್ 14 ಇಂದ 20 ಒಳಗಡೆ ಫೈನಲ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಫೈನಲ್ ಲಿಸ್ಟ್ ಬಿಟ್ಟವರು 1ನೇ ತಾರೀಕು ನವೆಂಬರ್ಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಸೊ ಎಲ್ಲೆಲ್ಲಿ ಅಂತ ಹೇಳಿದ್ರೆ ನೋಡಿ, ಆಲ್ ಓವರ್ ಇಂಡಿಯಾದಲ್ಲಿ ಕರೆದ್ರೆ ಆಂಧ್ರದಲ್ಲಿ 14 ಇದೆ, ಅಸ್ಸಾಂ 1, ಬಿಹಾರ್ 1, ಛತ್ತೀಸ್ಗಢ 3, ಡೆಲ್ಲಿ 3, ಗುಜರಾತ್ 5, ಹರಿಯಾಣ 3, ಜಮ್ಮು ಕಾಶ್ಮೀರ 1, ಕರ್ನಾಟಕ 28, ಕೇರಳ 6, ಮಧ್ಯಪ್ರದೇಶ 12, ಮಹಾರಾಷ್ಟ್ರ 25, ಒಡಿಶಾ 1, ಪಾಂಡಿಚೇರಿ 1, ಪಂಜಾಬ್ 2, ರಾಜಸ್ಥಾನ್ 6, ಸಿಕ್ಕಿಂ 2, ತಮಿಳುನಾಡು 27, ತೆಲಂಗಾಣ 20, ಉತ್ತರ ಪ್ರದೇಶ 18, ಉತ್ತರಾಖಂಡ್ 3, ವೆಸ್ಟ್ ಬೆಂಗಾಲ್ 10. ಟೋಟಲ್ 1192. ಸ್ಟೈಫಂಡ್ ಅಮೌಂಟ್ 12,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಡಿಸ್ಟಿಕ್ ವೈಸ್ ಕೂಡ ಮತ್ತೆ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಡಿಸ್ಟಿಕ್ ವೈಸ್ ಅಲ್ಲಿ ನಮ್ಮ ಬೆಂಗಳೂರಿಗೆ 22 ಇದೆ, ಗುಲ್ಬರ್ಗಾಗೆ 2, ಮಂಗಳೂರಿಗೆ 2, ಮೈಸೂರಿಗೆ 1, ರಾಯಚೂರಿಗೆ 1. ಓಕೆನಾ, ಸೊ ಇದಿಷ್ಟು ಆದ ನಂತರ ನೀವು ಫುಲ್ ಡೀಟೇಲ್ ಆಗಿ ಚೆಕ್ ಮಾಡಬಹುದು ಸ್ನೇಹಿತರೆ. ಎಲ್ಲಾ ಪ್ರತಿಯೊಂದು ಸ್ಟೇಟ್ ಇದು ಕೂಡ ಬಿಟ್ಟಿದ್ದಾರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನಮ್ಮ ಯೂಟ್ಯೂಬ್ ವಿಡಿಯೋಸ್ ಬೇರೆವು ಕೂಡ ಇದಾವೆ. ಸೊ ಅದ್ರದ್ದು ಲಾಸ್ಟ್ ಡೇಟ್ಸ್ ಇಲ್ಲಿ ತೋರಿಸ್ತಾ ಇರತ್ತೆ ನೋಡಿ. ಸೊ ಲಾಸ್ಟ್ ಡೇಟ್ ನೋಡಿ, ಪವರ್ ಗ್ರಿಡ್ 17ನೇ ತಾರೀಕಿದೆ. ಮತ್ತೆ ವಿಜಯನಗರದಲ್ಲಿ ಗ್ರಾಮ ಪಂಚಾಯತಿದು 18ಕ್ಕಿದೆ. ಮತ್ತೆ KEAಗೆ 18ಕ್ಕಿದೆ, CCI 18ಕ್ಕಿದೆ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳಿದೆ. ವ್ಯೂ ಮೋರ್ ಅಂತ ಕ್ಲಿಕ್ ಕೊಟ್ರೆ ಎಷ್ಟೊಂದು ತೋರಿಸುತ್ತೆ ಮತ್ತೆ. ಓಕೆನಾ, ಲಾಸ್ಟ್ ಡೇಟ್ ಯಾವ್ದಿದೆಯೋ ಹತ್ರದಲ್ಲಿ ಇರೋದು ಅದು ತೋರಿಸ್ತಾ ಇರುತ್ತೆ. ಓಕೆನಾ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.